ಆ್ಯಕ್ಚುಲಿ ನಾನು ಒಂದು 3-4 ಡೇಸ್ ಹಿಂದೆ ಪೃಥ್ವಿ ಸಿನಿಮಾ ನೋಡಿದರು. ಪೃಥ್ವಿ ಸಿನಿಮಾ ಏನು ರಿವ್ಯೂ ನನಗೆ ಕೊಟ್ಟಿದ್ರು, ನನಗೂ ಹಾಗೆ ಅನ್ನಿಸ್ತು ಸಿನಿಮಾ. ಇಟ್ಸ್ ಸಿಂಪಲ್ ಫಿಲ್ಮ್. ಒಂದು ಸಿಂಪಲ್ ಆಗಿರುವಂಥ ಕಥೆನ ತುಂಬ ನೀಟಾಗಿ ನಮ್ಮ ನವೀನ್ ಅವರು ನಿರ್ದೇಶಕರು ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಐ ಥಿಂಕ್ ತುಂಬ ಚಿಕ್ಕ ಚಿಕ್ಕ ವಿಚಾರಗಳು ಜನಕ್ಕೆ ಹತ್ತಿರ ಆಗುತ್ತೆ, ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗುತ್ತೆ ಅಂತ ನಾನು ಬಹಳಷ್ಟು ಇಂಟರ್ವ್ಯೂಸಲ್ಲಿ ಬಿಫೋರ್ ರಿಲೀಸ್ ಕೂಡ ಹೇಳಿದ್ದೆ. ನನಗದು ನಾನು ಏನು ಹೇಳಿದ್ದೀನಿ ಅದನ್ನು ಜಸ್ಟಿಫೈ ಮಾಡಿದ್ದಾರೆ ಕಥೆಯಲ್ಲಿ. ಆ್ಯಂಡ್ ಆಲ್ಸೋ ನನ್ನ ಪೃಥ್ವಿ ಅವರ ಕಾಂಬಿನೇಷನ್ ಪೃಥ್ವಿ ಅವ್ರಿಗೆ ಇಷ್ಟ ಆಗಿತ್ತು. ಸೊ ನನಗೂ ಕೂಡ ತೆರೆ ಮೇಲೆ ನೋಡಿದಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು. ಆ್ಯಂಡ್ ಇಡೀ ಸಿನಿಮಾ ನನಗೆ ತುಂಬ ನ್ಯಾಚುರಲ್ ಅನ್ನಿಸ್ತು, ಎಮೋಷ್ನಲ್ ಮಾಡ್ತು. ಸೊ ಐ ಥಿಂಕ್ ಇಟ್ಸ್ ಅ ಗುಡ್ ವಾಚ್ ಫಾರ್ ಫ್ಯಾಮಿಲಿ. ನೀವು ಕುಟುಂಬ ಸಮೇತ ಬಂದು ನಿಮ್ಮ ಬರೀ ಯಂಗ್ಸ್ಟರ್ಸ್ ಅಷ್ಟೇ ಅಲ್ಲ, ಎಲ್ಲರೂ ಕೂತು ನೋಡೋಂಥ ಸಿನಿಮಾ. ಸೊ ನನಗೆ ಖುಷಿಯಾಗಿದೆ. ಇನ್ನೊಂದು ಕೌಟುಂಬಿಕ ಸಿನಿಮಾ ಅಂತ ಹೇಳ್ತಿದ್ದಾರೆ ಪ್ರೇಕ್ಷಕರು. ಸೊ ಇದ್ರ ಬಗ್ಗೆ ಏನು ಅನಿಸುತ್ತೆ? ಡೆಫಿನೆಟ್ಲಿ ಕೌಟುಂಬಿಕ ಸಿನಿಮಾಗಳು ಕಮ್ಮಿ ಆಗ್ತಿದೆ ಅಂತ ಎಲ್ಲೋ ಒಂದು ಕಡೆ ಹೇಳ್ತಾರೆ. ಬಟ್ ಐ ಥಿಂಕ್ ಈ ರೀತಿ ಸಿನಿಮಾಗಳು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಅದು ಥಿಯೇಟ್ರಲ್ಲಿರ್ಬೋದು ಅಥವಾ OTTಯಲ್ಲಿರ್ಬೋದು. ನನಗೆ ಬಹಳಷ್ಟು ರೆಸ್ಪಾನ್ಸ್ಗಳು ಕೌಟುಂಬಿಕ ಸಿನಿಮಾ ಮಾಡಿದಾಗ ಫ್ಯಾಮಿಲಿ ಆಡಿಯನ್ಸ್ ಬಂದು ಹೇಳ್ತಿರೋವಂಥದ್ದಿದೆ. ಇವತ್ತು ಕೂಡ ಆಡಿಯನ್ಸ್ ಅದೇ ರೀತಿ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಖುಷಿ ಆಗ್ತಾ ಇದೆ. ಹೌದು, ಯಂಗ್ಸ್ಟರ್ಸ್ಗೂ ಕೂಡ ಮೆಸೇಜ್ ಇದೆ. ಸೊ ನಾವು ಎಲ್ಲೂ ಇದು ಯಂಗ್ಸ್ಟರ್ ಫಿಲ್ಮ್ ಅಂತಲೂ ಹೇಳಿಲ್ಲ. ನಾನು ಇನ್ಫ್ಯಾಕ್ಟ್ ಎಲ್ಲ ಕಡೆ ಹೇಳಿದ್ದೀನಿ, ಇದು ಯಂಗ್ಸ್ಟರ್ಸ್ ಪೇರೆಂಟ್ಸ್ ಜೊತೆಗೆ ಬಂದು ನೋಡೋಂಥ ಸಿನಿಮಾ. ಬಿಕಾಸ್ ಅವ್ರಿಗೆ ಯಂಗ್ಸ್ಟರ್ಸ್ಗೆ ಇಬ್ಬರೂ ಕನೆಕ್ಟ್ ಆಗೋವಂಥ ಸಿನಿಮಾ ಇದು. ಸೊ ಯಂಗ್ಸ್ಟರ್ಸ್ಗೆ ಡೆಫಿನೆಟ್ಲಿ ಕಲಿಯುವಂಥದ್ದಿದೆ. ಬಟ್ ಅದು ಯಾವುದನ್ನು ನಾವು ಪ್ರೀಚ್ ಮಾಡೋ ರೀತಿ ಹೇಳ್ದಲೆ ಒಂದು ಲೈಟ್ ಎಂಟರ್ಟೈನ್ಮೆಂಟಲ್ಲಿ ಹೇಳೋಕ್ಕೆ ಟ್ರೈ ಮಾಡಿದ್ವಿ. ಥ್ಯಾಂಕ್ ಯು.